ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಪ್ರಯಾಣ, ಹೊಸ ಪ್ರಯಾಣ, ನೀವೆಲ್ಲ ಕೇಳಿದ್ದು ಅಂದರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ತುಂಬಾ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಅತಿಥಿನ ನಾನಿವತ್ತು ಹೋಗಿ ಸಂದರ್ಶನ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಪ್ರಮುಖರು ನಮ್ಮ ಪಾಲ್ ಸುದರ್ಶನ್ ಅವರು, ರಿಚರ್ಡ್ ಲೂಯಿಸ್ ಅವರು, ನೀವುಗಳು, ಅವ್ರ ರಿಲೇಟಿವ್ಸ್ ತುಂಬಾ ಜನ ನನಗೆ ಲಿಂಕ್ ಕೊಟ್ರಿ. ಅವರೇ ನಮ್ಮ LS ಸುಧೀಂದ್ರ ಅವ್ರ ಫ್ಯಾಮಿಲಿ. ನಾನು ಸಿನಿಮಾ ಸರಸ್ವತಿನಲ್ಲಿ ಅವ್ರ ಕುರಿತು ಮಾಡಿದ ವಿಡಿಯೋಗೆ ಪ್ರತಿಕ್ರಿಯೆ ಕೊಟ್ಟು ಅವ್ರ ಲಿಯಾ ಶೇಖರ್ ಅವರು, ಅವ್ರ ಮಗಳು ಸಹನಾ ಅವರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡಿದ್ರಿ. ಈಗ ಅವ್ರ ಇಡೀ ಕುಟುಂಬನ ಇಂಟರ್ವ್ಯೂ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸುಧೀಂದ್ರ ಅವ್ರ ಬದುಕು, ಅವರು ನಿಷ್ಠೆಯಿಂದ ಇದ್ದಿದ್ದ ರೀತಿ ತುಂಬಾ ಜನಕ್ಕೆ ಅದೊಂದು ಸ್ಫೂರ್ತಿ ಆಗುತ್ತೆ. ಮೊದಲನೇದಾಗಿ ನನಗೆ ಆ ಒಂದು ಸೋಷಿಯಲ್ ಮೀಡಿಯಾ ಮೈಸೂರು ಸಿನಿಮಾ ಅನ್ನೋ ಒಂದು ಪೇಜ್ ಅಲ್ಲಿ ಬಂದಂತ ಆ ಆರ್ಟಿಕಲ್ಲೇ ಇಷ್ಟೆಲ್ಲ ನನಗೆ ಕ್ಲೂ ಸಿಗೋದಕ್ಕೆ, ಇಷ್ಟೆಲ್ಲ ನಾನು ಮುಂದಕ್ಕೆ ಹೋಗೋದಕ್ಕೆ ಕಾರಣ ಆಯಿತು. ಸೊ ಆ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ಈ ಸಂದರ್ಶನ ಆಗ್ತಾ ಇರೋದು ನಿಮ್ಮಿಂದ, ನಿಮಗಾಗಿ, ನಿಮಗೋಸ್ಕರ. ಸೊ ಸುಧೀಂದ್ರ ಅವರ ಮಗಳ ಮನೆಗೆ ಹೋಗೋಣ. ಬಹುಶಃ ನನಗೆ ಗೊತ್ತಿರೋಂಗೆ ಅವ್ರು ನನ್ನ ಫೋನಲ್ಲಿ ಹೇಳಿದ ಪ್ರಕಾರ ಅವ್ರ ಕುಟುಂಬದ ಎಲ್ಲ ಸದಸ್ಯರು ಅಲ್ಲಿರ್ತಾರೆ. ಆ್ಯಂಡ್ ಅವರ ಚಿಕ್ಕಪ್ಪ ಆ್ಯಂಡ್ ಅವ್ರ ತಂದೆಯ ಕ್ಲೋಸ್ ಫ್ರೆಂಡ್ ಎಲ್ಲ ಸುಧೀಂದ್ರ ಅವ್ರ ವಿಷಯಗಳು ಮಾತಾಡೋಕ್ಕಿರ್ತಾರೆ. ಗೊತ್ತಿಲ್ಲ ಯಾರ್ಯಾರು ಬಂದಿರ್ತಾರೆ, ಯಾರ್ಯಾರು ಬಂದಿರಲ್ಲ, ಬಂದಮೇಲೆ ಗೊತ್ತಾಗೋದು. ಅಲ್ಲಿ ಹೋಗಿ ನೋಡೋಣ, ನೋಡಿ ಯಾರ್ಯಾರು ಸಿಗ್ತಾರೆ, ಏನೇನು ಮಾತಾಡ್ತಾರೆ, ಸುಧೀಂದ್ರ ಅವರ ಬಗ್ಗೆ ಎಷ್ಟಾಗುತ್ತೆ ಅಷ್ಟು ವಿಷಯನ ದಾಖಲೆ ಮಾಡೋಣ. ಹಾಗಿದ್ರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ 101 ನೆನಪು ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ ಎಲ್ಲಿ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಕುಟುಂಬದವ್ರನ್ನಾಗ್ಲಿ ಅವ್ರನ್ನಾಗ್ಲಿ ಸಂದರ್ಶನ ಮಾಡೋದು ಮರೆಯಲ್ಲ ಅಂತ ಹೇಳ್ತಾ ಸ್ವಾಗತ, ಸುಸ್ವಾಗತ. 101 ನೆನಪು. ಸೊ ನಮ್ಮ ಪ್ರಯಾಣನ ಶುರು ಮಾಡಿದ್ದು ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ಕೋಣನಕುಂಟೆ ಹತ್ತಿರ ಪ್ರೆಸ್ಟೀಜ್ ಫ್ಯಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ಗೆ, ಆ ಪ್ರಾಪರ್ಟಿಗೆ. ಅಲ್ಲಿ ಅವರ ದೊಡ್ಡಳಿಯ ಶೇಖರ್ ಹಾಗೂ ದೊಡ್ಡ ಮಗಳು ವಾಸವಾಗಿದ್ದಾರೆ. ಅವ್ರ ತಾಯಿಯವರು ಅಂದರೆ ಸುಧೀಂದ್ರ ಸರ್ ಅವ್ರ ಮಿಸಸ್ ಕೂಡ ಇವ್ರ ಜೊತೆಗೆ ಇದ್ದಾರೆ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಸಿಗ್ತಾರೆ, ಅಲ್ಲಿಗೆ ಹೋಗಿ ನೋಡೋಣ ಬನ್ನಿ. ಇಲ್ಲಿ 16th ಫ್ಲೋರ್ಗೆ ಹೋಗಬೇಕು. ಸೊ ಈ ಪ್ರಾಪರ್ಟಿಗೆ ಬಂದಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ನೋಡೋಣ, ಅವ್ರ ಫ್ಯಾಮಿಲಿನ ಮೀಟ್ ಮಾಡೋಕ್ಕೆ ನಾನು ಎಕ್ಸೈಟ್ ಆಗಿದ್ದೀನಿ. ಸೊ ಸ್ನೇಹಿತರೆ, ಇದು ನಮ್ಮ ಸುಧೀಂದ್ರ ಸರ್ ಅವರ ಕುಟುಂಬ. ಅವ್ರ ಲಿಯಾ ಶೇಖರ್ ಅವರು, ಅವರ ಮಗಳು, ಹೈ ಹೆಸರು ಅನಿರುದ್ಧ. ನೈಸ್ ಮೀಟಿಂಗ್ ಯು ಅನಿರುದ್ಧ. ಸೊ ಅಮ್ಮ ಅವರು ಸುಧೀಂದ್ರ ಸರ್ ಅವರ ಶ್ರೀಮತಿಯವರು. ಅಮ್ಮ ನಮಸ್ಕಾರ. ಅವರ ಎರಡನೇ ಅಳಿಯ ದಿಲೀಪ್ ಅವರು. ಹಲೋ, ಹಾಯ್, ನಿಮ್ಮ ಹೆಸರು? ವೆರಿ ನೈಸ್ ಅಮ್ಮ, ನಮಸ್ಕಾರ. ಶ್ರೀಲಕ್ಷ್ಮಿ, ನಿಮ್ಮ ಬಗ್ಗೆ ಹೇಳಿದೆ. ಹಾಯ್, ನಮಸ್ಕಾರ ಅಮ್ಮ. ಓ ನೈಸ್ ಟು ಫೇಸ್ ಕಟ್ ಹಾಗೆ ಇದೆ ಅಮ್ಮ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಸರ್, ನೀವು ಇನಿಷಿಯೇಟಿವ್ ತಗೊಂಡಿದ್ದು. ಯಾಕೆಂದರೆ ತುಂಬ ಜನ ಸುಧೀಂದ್ರ ಸರ್ ಬಗ್ಗೆ ಕೇಳಿದ್ರು. ನಿಮ್ಮ ಫ್ಯಾಮಿಲಿನ ಎಷ್ಟು ಜನ ಕೇಳಿದ್ರು ಅಂತಂದರೆ ಯು ವೋಂಟ್ ಬಿಲೀವ್. ಯಾರ್ಯಾರೋ ಪಾಪ ಹೆಲ್ಪ್ ಮಾಡಿದ್ರು ನಮಗೆ. ಸೊ ಅವ್ರೆಲ್ರಿಗೂ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನಗಂತೂ ಎಕ್ಸೈಟ್ ಆಗಿದೆ ಸುಧೀಂದ್ರ ಸರ್ ಅವರ ಲೈಫ್ ಸ್ಟೋರಿನ, ಅವ್ರ ಬದುಕಿನ ಕಥೆನ ದಾಖಲೆ ಮಾಡೋದಕ್ಕೆ. ಸೊ ನಿಮ್ಮ ತಂದೆಯವರ ಅಭಿಮಾನಿಗಳಿಗೆ, ನೋಡಬೇಕು ಅಂತಿರೋರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ವರ್ಷಗಳ ಕಳೆದ ಮೇಲೂ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದೀರಾ. ಆಮೇಲೆ ಕಾಮೆಂಟ್ಸ್ ಓದಿದೆ ನಾನು, ಬಹಳ ಸಂತೋಷ ಆಯಿತು. ನಿಮ್ಮೆಲ್ರಿಗೂ ಧನ್ಯವಾದಗಳು. ನೀವೇನು ಹೇಳ್ತೀರಾ? ಆಕ್ಚುಲಿ ದಿಸ್ ಇಸ್ ಎ ಗ್ರೇಟ್ ಅಕೇಶನ್. ಇನ್ಫ್ಯಾಕ್ಟ್ ನೀವು ಬಂದಿದ್ದಕ್ಕೆ ಇಲ್ಲಿ ಕವರ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಈ ನನಗೆ ಗೊತ್ತಿದ್ದಂಗೆ ಫಾದರ್ ಇನ್ ಲಾ, ಐ ಹ್ಯಾವ್ ಜಸ್ಟ್ ಹರ್ಡ್ ಫ್ರಮ್ ದೆಮ್, ಎವ್ರಿ ಒನ್ ರಿಲೇಟ್, ಅವರ ಚಿಕ್ಕಪ್ಪ ಹತ್ರ ಆಗಲಿ ಎಲ್ಲರ ಅವರಿಂದ ಕೇಳ್ಪಟ್ಟೆ ನಾನು. ಈಸ್ ನೋ ಡೌಟ್ ಎ ಗ್ರೇಟ್ ಅಚೀವರ್ ಇನ್ ಟರ್ಮ್ಸ್ ಆಫ್ ಬೀಯಿಂಗ್ ಆನ್ ಬೋತ್ ಸೈಡ್ಸ್. ಪ್ರೊಫೆಷ್ನಲಿ ಒಂದು ಗೌರ್ಮೆಂಟ್ ಹುದ್ದೆಯಲ್ಲಿ ಹ್ಯಾವಿಂಗ್ ಎನ್ ಎಕ್ಸ್ಟ್ರೀಮ್ಲಿ ಗುಡ್ ಪೊಸಿಷನ್, ಆ್ಯಂಡ್ ಆಸ್ ವೆಲ್ ಆಸ್ ಆನ್ ದಿ ಹಾಬಿ ಸೈಡ್ ಆನ್ ಟು ದಿ ಆ್ಯಕ್ಟಿಂಗ್. ಸೊ ಇಟ್ಸ್ ಪ್ಲೆಷರ್ ಟು ಬಿ ಪಾರ್ಟ್ ಆಫ್ ದಿಸ್ ಫ್ಯಾಮಿಲಿ. ಸರ್ ನೀವೇನು ಹೇಳ್ತೀರಾ ನಿಮ್ಮ ಫಾದರ್ ಎಲ್ಲ ಬಗ್ಗೆ? ಅತ್ಯಂತ ಸಂತೋಷ ಆಗ್ತಾ ಇದೆ. ಒಂದು ದಿಸ್ ರೆಕಗ್ನಿಷನ್ಗೋಸ್ಕರ ಅವ್ರು ಅಷ್ಟು ಒಂದು ಅಚೀವ್ಮೆಂಟ್ ಮಾಡಿದ್ದಾರೆ. ಸೊ ಈ ಇಂಡಸ್ಟ್ರಿಯಿಂದ ನಾನು ಒಂದು ಫೈನಾಲಿಟಿ ಇದು ಅಂತ ನಾನು ಕನ್ಸಿಡರ್ ಮಾಡ್ಬೋದು. ಸೊ ಇಷ್ಟು ವರ್ಷಗಳಾದ್ಮೇಲೆ ಅವರ ಒಂದು ಸಾಧನೆಗೆ ಇದೊಂದು ಫೈನಾಲಿಟಿ ತಂದ್ಕೊಡ್ತಿದ್ದೀರಾ ಅಂತ ನನಗೆ. ಅಯ್ಯೋ, ಮೈ ಪ್ಲೆಜರ್ ಸರ್. ನಿಮ್ಗೆ ಎಷ್ಟು ಖುಷಿ ಇದೆ?
ಪಪ್ಪ ಇದ್ದಾಗ ವಿ ಫೀಲ್ ಅಷ್ಟೊಂದು ಅವ್ರಿಗೆ ಜಸ್ಟಿಸ್ ಸಿಗ್ಲಿಲ್ಲ ಅಂತ ಖಂಡಿತ ಅನ್ಕೊಳ್ತೀನಿ. ಖಂಡಿತ 30 ಇಯರ್ಸ್ ಆದ್ಮೇಲೆ ಈಗ ಸ್ವಲ್ಪ ಸೂರ್ಯನ ಬೆಳಕು ಬೀಳ್ತಾ ಇದೆ ಅಂತ ಅನ್ಸುತ್ತೆ. ವಿ ಆರ್ ರಿಯಲಿ ವೆರಿ ಗ್ರೇಟ್ಫುಲ್. ಎಷ್ಟು ಜನ ಹಾರೈಸಿದ್ದೀರಾ, ಎಷ್ಟು ಜನ ನಮಗಾಗಿ ಪ್ರೇ ಮಾಡಿದ್ದೀರಾ, ನಮ್ಮಪ್ಪನ ಹಾಕಿಸ್ಕೊಂಡಿದ್ದೀರಾ. ವಿ ಆರ್ ರಿಯಲಿ ವೆರಿ ಗ್ರೇಟ್ಫುಲ್. ಸೊ ನೀವು ತಾತನ ನೋಡಿದ್ದೀರಾ? ಕ್ಲಿಪ್ಪಿಂಗ್ಸ್ ಏನಾದರೂ ಟಿ ವಿನೆಲ್ಲ ನೋಡಿದ್ದೀರಾ? ನೀವಿಬ್ಬರು ನೋಡಿದ್ದೀರಾ? ಓಕೆ. ನೀವು ಬಟ್ ಫಿಸಿಕಲಿ ತಾತನ ನೋಡೋಕ್ಕಾಗಿಲ್ಲ ನೀವು. ಓಕೆ ಸರ್, ನೀವು ನಿಮ್ಮ ಅಣ್ಣನ ಬಗ್ಗೆ ಏನು ಹೇಳ್ತೀರಾ ಸರ್? ಅದೇ ಫೇಸ್ ಕಟ್ ಅಲ್ಲ ಸರ್ ನಿಮ್ಮದು, ಹಂಗೆ ಇದ್ದೀರಲ್ಲ ಸರ್. ಸೊ ಮಾತಾಡೋಣ, ಹೇಗಿದ್ದೀರೋ ಸುಧೀಂದ್ರ ಸರ್ ಬಾಲ್ಯದಲ್ಲಿ ಏನು ಅಂತೆಲ್ಲಾನು. ಸುಧೀಂದ್ರ ಸರ್ ಅಂದರೆ ಇವತ್ತಿಗೂ ಜನ ತುಂಬ ಜ್ಞಾಪಕ ಇಟ್ಕೊಂಡಿದ್ದಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ಅವ್ರಿಗೆ ಜ್ಞಾಪಕ ಇರಲ್ಲ, ನಾವು ಮರ್ತೋಗ್ಬಿಟ್ಟಿರ್ತಾರೆ. ಜನ ಹಂಗಲ್ಲ, ಜನ ಇವತ್ತಿಗೂ ಜ್ಞಾಪಕ ಇದೆ. ಆ್ಯಂಡ್ ನೀವಾಗಲೇ ಹೇಳಿದ್ರಲ್ಲ ಸರ್, ಫಾರ್ ದಟ್ ಅದಕ್ಕೆ ನಂದೊಂದು ಕೋಟ್ ಅಂತಂದರೆ, ಇದು ನಾವು ಮಾಡ್ತಿಲ್ಲ ಸರ್, ನಿಮ್ಮ ಫಾದರ್ ಇಲ್ಲ, ನಿಮ್ಮ ತಂದೆಯವರೇ ಹೇಳಿ ಮಾಡಿಸ್ಕೋತಿದ್ದಾರೆ ಅಂತ ವಾಟ್ ಐ ಬಿಲೀವ್. ಯಾಕೆಂತಂದರೆ ಎಲ್ಲೋ ಆ ಎನರ್ಜಿಗಳೇ ನಮ್ಮನ್ನು ಕರ್ಕೊಂಬರುತ್ತೆ. ನಾವು ಪ್ರಯತ್ನ ಪಡ್ತೀವಿ, ಬಟ್ ಆಗೋದಕ್ಕೆ ಅವರ ಒಂದು ಅನುಗ್ರಹ ಇರಬೇಕು. ಅವ್ರಿಗೆಲ್ಲೋ ನನ್ನ ಫ್ಯಾಮ್ಲಿನ ಪರಿಚಯ ಮಾಡಿಸ್ಕೊಡು ಅಂತ ಹೇಳಿದ್ದು. ಸೊ ಹಾಗಾಗಿ ಬಂದಿದ್ದೀವಿ. ಸೊ ಸ್ನೇಹಿತರೆ, ಇದು ಸುಧೀಂದ್ರ ಅವ್ರ ಕುಟುಂಬ. ಒಬ್ಬರೊಬ್ಬರಾಗಿ ನಾಳಿನ ಸಂಚಿಕೆಯಿಂದ ನಿಮ್ಮ ಮುಂದೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸೊ ಎಲ್ಲೂ ಹೋಗದೆ ಕಾಯ್ತಾ ಇರಿ. ನಾನು ನಿಮ್ಮ ರಘುರಾಮ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.